ನಮಸ್ಕಾರ ಎಲ್ಲರಿಗೂ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 21ನೇ ಕಂತಿನ ಪಡೆಯುವಂತ ರೈತರ ಪಟ್ಟಿ ಈಗಾಗಲೇ ಬಿಡುಗಡೆಯಾಗಿರುವಂತದ್ದು. ಈ ಒಂದು ಪಟ್ಟಿಯಲ್ಲಿ ಅಥವಾ ಈ ಒಂದು ಲಿಸ್ಟ್ ಅಲ್ಲಿ ರೈತರ ಹೆಸರು ಇದ್ರೆ ಮಾತ್ರ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 21ನೇ ಕಂತಿನವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ಒಂದು ವೇಳೆ ಈ ಒಂದು ಪಟ್ಟಿಯಲ್ಲಿ ರೈತರ ಹೆಸರು ಇರಲಿಲ್ಲ ಅಂತಂದ್ರೆ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 21ನೇ ಕಂತಿನ 2,000 ರೂಪಾಯಿನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರಲ್ಲ. ಹಾಗೆ ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಅಥವಾ ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡದೇ ಸ್ವತಃ ತಮ್ಮ ಒಂದು ಫೋನಿನ ಮುಖಾಂತರನೇ 21ನೇ ಕಂತಿನ ಪಡೆಯುವಂತ ರೈತರ ಪಟ್ಟಿನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು, ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಥವಾ ಇಲ್ವಾ ಅಂತ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಜಿಎಸ್ಪಿ ಕಲರ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 21ನೇ ಕಂತಿನ ಪಡೆಯುವಂತಹ ರೈತರ ಪಟ್ಟಿ ಈಗಾಗಲೇ ಬಿಡುಗಡೆಯಾಗಿರುವಂತದ್ದು. ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಥವಾ ಇಲ್ವಾ ಅಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 21ನೇ ಕಂತಿನ ಪಡೆಯುವಂತಹ ರೈತರ ಪಟ್ಟಿನ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಮೊದಲದಾಗಿ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಫ್ರೂಟ್ಸ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ. ಇದು ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇರುತ್ತೆ ನೋಡಬಹುದು. ಪಿಎಂ ಕಿಸಾನ್ ಫ್ರೂಟ್ಸ್ ಅಂತಾನು ಹೇಳ್ಬೋದು. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಅಫಿಷಿಯಲ್ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ವರದಿಗಳು ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಬಹುದು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ. ಇಲ್ಲಿ ವರದಿಗಳು ಅಂತ ಇನ್ನೊಂದು ಆಪ್ಷನ್ ಕೂಡ ಬಂದಿರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಘೋಷಿಸಿದ ರೈತರ ಪಟ್ಟಿ ಅಂತ ಬಂದಿದೆ ನೋಡಬಹುದು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳ ಒಂದು ಪಟ್ಟಿನ ಕೂಡ ಕೊಟ್ಟಿರ್ತಾರೆ. ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನಂತರ ತಾಲೂಕು ಅಂತ ಇರುತ್ತೆ. ನಿಮ್ಮ ಒಂದು ತಾಲೂಕು ಯಾವುದಾಗಿರುತ್ತೋ ಆ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹೋಬಳಿ ಅಂತ ಕೊಟ್ಟಿರ್ತಾರೆ. ನಿಮ್ಮ ಒಂದು ಹೋಬಳಿನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಗ್ರಾಮ ಅಥವಾ ವಿಲೇಜ್ ಅಂತ ಇರುತ್ತೆ. ನಿಮ್ಮ ಒಂದು ಊರನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಒಂದು ಗ್ರಾಮ ಯಾವುದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ವೀಕ್ಷಿಸು ಅಂತಿದೆ ನೋಡಬಹುದು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ರೈತರ ಪಟ್ಟಿ ಕೂಡ ಇಲ್ಲಿ ಬಂದಿರುತ್ತೆ. ರೈತರ ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಇರುವಂತದ್ದು. ಅಂದ್ರೆ ರೈತರ ಜಿಲ್ಲೆ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಹೋಬಳಿ ಆಗಿರ್ಬೋದು, ರೈತರ ಗ್ರಾಮ ಆಗಿರ್ಬೋದು ಎಲ್ಲನೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ. ಇದರಲ್ಲಿ ಮುಖ್ಯವಾಗಿರುವಂತದ್ದು ರೈತರ ಹೆಸರು ಅಂತಿದೆ ನೋಡಬಹುದು. ಸೊ ಈ ಒಂದು ಹೆಸರಿನಲ್ಲಿ ರೈತರ ಹೆಸರು ಕಡ್ಡಾಯವಾಗಿ ಇರಲೇಬೇಕಾಗಿರುತ್ತೆ. ರೈತರ ಹೆಸರು ಇದ್ದ ನಂತರ ಇಲ್ಲಿ ಸ್ಥಿತಿ ಅಂತಿದೆ ನೋಡಬಹುದು. ಸ್ಥಿತಿಯಲ್ಲಿ ಅಪ್ಲೋಡ್ ಆಗಿರಬೇಕಾಗಿರುತ್ತೆ. ನಂತರ ಇಲ್ಲಿ ಪಿಎಂ ಕಿಸಾನ್ಗೆ ಕಳಿಸಲಾಗಿದೆಯಾ ಅಂತ ಒಂದು ಮಾಹಿತಿ ಬಂದಿರುತ್ತೆ. ಇಲ್ಲಿ ಎಸ್ ಅಂತ ಬಂದಿರಬೇಕಾಗಿರುತ್ತೆ. ಉದಾಹರಣೆಯಾಗಿ ಈ ಒಂದು ರೈತರ ಅರ್ಜಿ ಕೂಡ ಅಪ್ಲೋಡ್ ಆಗಿರುವಂತದ್ದು. ನಂತರ ಪಿಎಂ ಕಿಸಾನ್ಗೆ ಕಳಿಸಲಾಗಿದೆ ಅಂತ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು. ಇದರಲ್ಲಿ ಎಸ್ ಅಂತ ಬಂದಿದೆ. ಈ ರೀತಿಯಾಗಿ ಬಂದಿತ್ತು ಅಂತಂದ್ರೆ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 21ನೇ ಕಂತಿನವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ಇನ್ನೊಬ್ಬರ ರೈತರ ಒಂದು ಮಾಹಿತಿನ ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಇವರ ಒಂದು ಅರ್ಜಿ ಕೂಡ ಅಪ್ಲೋಡ್ ಆಗಿರುವಂತದ್ದು. ಆದ್ರೆ ಮುಖ್ಯವಾಗಿ ಪಿಎಂ ಕಿಸಾನ್ ಯೋಜನೆಗೆ ಅರ್ಜಿನ ಕಳಿಸಲಾಗಿದೆಯಾ ಅನ್ನೋ ಒಂದು ಸ್ಟೇಟಸ್ ಅಲ್ಲಿ ಅಥವಾ ಸ್ಥಿತಿಯಲ್ಲಿ ನೋ ಅಂತ ತೋರಿಸ್ತಾ ಇದೆ. ಈ ರೀತಿಯಾಗಿ ನೋ ಅಂತ ಸ್ಥಿತಿ ಬಂದಿತ್ತು ಅಂತಂದ್ರೆ ಈ ಒಂದು ರೈತರ ಬ್ಯಾಂಕ್ ಖಾತೆಗೆ ಖಂಡಿತವಾಗ್ಲೂ ಕೂಡ ಹಣ ಜಮಾ ಆಗಲ್ಲ. ಯಾಕೆಂದ್ರೆ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 21ನೇ ಕಂತಿನ ಆಗಿರ್ಬೋದು ಅಥವಾ ಮುಂಬರುವಂತಹ ಕಂತಿನ ಹಣವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ರೈತರ ಅರ್ಜಿ ಪಿಎಂ ಕಿಸಾನ್ ಯೋಜನೆಗೆ ಕಳಿಸಲಾಗಿರಬೇಕಾಗಿರುತ್ತೆ ಅಥವಾ ಸೆಂಡ್ ಮಾಡಲಾಗಿರಬೇಕಾಗಿರುತ್ತೆ. ಸೆಂಡ್ ಆಗಿತ್ತು ಅಂತಂದ್ರೆ ಮಾತ್ರ ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 21ನೇ ಕಂತಿನ ಹಣವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ಅದೇ ರೀತಿಯಾಗಿ ಇಲ್ಲಿ ಎಸ್ ಅಂತ ಸ್ಥಿತಿ ತೋರಿಸ್ತಾ ಇರಬೇಕು. ಒಂದು ವೇಳೆ ನೋ ಅಂತ ತೋರಿಸ್ತಾ ಇತ್ತು ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಲ್ಲ ಸ್ನೇಹಿತರೆ. ಇನ್ನು ರೈತರ ಅರ್ಜಿನ ಪಿಎಂ ಕಿಸಾನ್ ಯೋಜನೆಗೆ ಯಾಕೆ ಕಳಿಸಲಾಗಿಲ್ಲ, ಇದಕ್ಕೆ ಮುಖ್ಯ ಕಾರಣಗಳು ಏನು ಅಂತ ನೀವು ತಿಳಿದುಕೊಳ್ಳಬೇಕಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಫೋನಿನ ಮುಖಾಂತರ ಸ್ಟೇಟಸ್ ನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಯಾಕೆ ಪಿಎಂ ಕಿಸಾನ್ ಯೋಜನೆಗೆ ರೈತರ ಅರ್ಜಿನ ಕಳಿಸಲಾಗಿಲ್ಲ ಅಂತ ಮಾಹಿತಿನ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ಮಾಹಿತಿನ ತಿಳಿದುಕೊಳ್ಬೇಕು ಅಂತ ಕೇಳಿದ್ರೆ, ಮೊದಲದಾಗಿ ರೈತರು ಪಿಎಂಕೆ ಐಡಿನ ನೀವು ನೋಟ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಪಿಎಂಕೆ ಐಡಿ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು. ಸೊ ಮೊದಲದಾಗಿ ಈ ಒಂದು ಐಡಿನ ನೋಟ್ ಮಾಡಿ ಅಥವಾ ಬರೆದಿಟ್ಕೊಳ್ಳಿ. ಸೊ ಈ ಐಡಿಯಿಂದನೇ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಕ್ಕೆ ಆಗುವಂತದ್ದು. ನಂತರ ಈ ಒಂದು ವೆಬ್ಸೈಟ್ಗೆ ಮತ್ತೆ ಭೇಟಿ ನೀಡಿ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಸ್ಥಿತಿ ಪರಿಶೀಲಿಸಿ ಅಂತಿದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಅರ್ಜಿಯ ಸ್ಥಿತಿಯನ್ನು ವೀಕ್ಷಿಸಿ ಅಂತ ಬಂದಿರುತ್ತೆ. ಇಲ್ಲಿ ಪಿಎಂಕೆ ಐಡಿನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಪಿಎಂಕೆ ಐಡಿನ ಎಂಟರ್ ಮಾಡಬೇಕಾಗಿರುತ್ತೆ. ಕಾಪಿ ಮಾಡ್ಕೊಂಡಿರುವಂತಹ ಐಡಿ ಅಥವಾ ಬರೆದಿಟ್ಕೊಂಡಿರುವಂತಹ ಆ ಒಂದು ಐಡಿನ ಎಂಟರ್ ಮಾಡಿ. ನಂತರ ಹುಡುಕಿ ಅಂತಿರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅರ್ಜಿಯ ವಿವರಗಳು ಅಂತ ಬಂದಿರುತ್ತೆ. ಅರ್ಜಿದಾರರ ಹೆಸರು ಅಥವಾ ರೈತರ ಹೆಸರು ಕೂಡ ಬಂದಿರುತ್ತೆ. ನಂತರ ಅರ್ಜಿಯ ಸ್ಥಿತಿ ಅಂತ ಬಂದಿರುತ್ತೆ. ಅನುಮೋದಿಸಲಾಗಿದೆ ಅಥವಾ ಅಪ್ರೂವಲ್ ಮಾಡಲಾಗಿದೆ ಅಂತ ಮಾಹಿತಿನ ಕೊಟ್ಟಿರ್ತಾರೆ. ನಂತರ ಮುಖ್ಯವಾಗಿರುವಂತದ್ದು XML ರಚನೆ ಅಂತಿದೆ ನೋಡಬಹುದು. ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಯಾಕೆ ಇಲ್ಲ ಅಂತ ಒಂದು ಕಾರಣ ಕೂಡ ಕೊಟ್ಟಿರುವಂತದ್ದು. ಭೂಮಿ ಪರಿಶೀಲನೆ
ಪರಿಶೀಲನೆ ಸಮಯದಲ್ಲಿ ಭೂಮಿ ಹೊಂದಿಕೆ ಆಗಲಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಒಂದು ಭೂಮಿಯ ವಿವರಗಳನ್ನ ಪರಿಶೀಲನೆ ಮಾಡುವಾಗ ಭೂಮಿಯಲ್ಲಿರುವಂಥ ವಿವರಗಳು ಸರಿ ಬರ್ತಾ ಇಲ್ಲ ಅಥವಾ ಹೊಂದಿಕೆ ಆಗಲಿಲ್ಲ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಇದೇ ಮುಖ್ಯವಾಗಿರುವಂಥ ರೀಸನ್ ಆಗಿರುತ್ತೆ. ಇದರಿಂದಾಗಿ ನಿಮ್ಮ ಒಂದು ಅರ್ಜಿನ PM ಕಿಸಾನ್ ಯೋಜನೆಗೆ ಕಳಿಸಲಾಗಿಲ್ಲ ಅಂತ ಮಾಹಿತಿನ ತಿಳಿಸಿರ್ತಾರೆ. ಇನ್ನು ಇತರೆ ವಿವರಗಳನ್ನ ಕೂಡ ರೈತರು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇತರ ವಿವರಗಳ ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ರೈತರ ಅರ್ಜಿಗೆ ಸಂಬಂಧಪಟ್ಟಾಗಿ ರೈತರು ಈ ರೀತಿಯಾಗಿ ತಮ್ಮ ಒಂದು ಫೋನಿನ ಮುಖಾಂತರ ಮಾಹಿತಿನ ಚೆಕ್ ಮಾಡ್ಕೋಬಹುದಾಗಿತ್ತು. ಸೊ ಈ ಒಂದು ಮಾಹಿತಿ ಎಲ್ಲ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.